ರಾಷ್ಟ್ರ ಪ್ರಶಸ್ತಿ ವಿಜೇತ ಕನ್ನಡದ ನಟ ಸಂಚಾರಿ ವಿಜಯ್ ಇನ್ನು ನೆನಪು ಮಾತ್ರ. ಅಪಘಾತದಲ್ಲಿ ಹಲೋಕ ತ್ಯಜಿಸಿದ ಸಂಚಾರಿ ವಿಜಯ್ ಅಂತ್ಯಕ್ರಿಯೆ ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ನಡೆಯಿತು. ವಿಜಯ್ ಸ್ನೇಹಿತ ರಘು ತೋಟದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಕುಪ್ಪೂರು ಮಠದ ಶ್ರೀಗಳ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ಮಾಡಲಾಯಿತು. ಇದಕ್ಕೂ ಮುನ್ನ ಪಾರ್ಥಿವ ಶರೀರಕ್ಕೆ ಸಕಲ ಸರ್ಕಾರಿ ಗೌರವ ಅರ್ಪಿಸಲಾಯಿತು. ಅಂತ್ಯಕ್ರಿಯೆ ವೇಳೆ ವಿಜಯ್ ಕುಟುಂಬಸ್ಥರು, ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಅಗಲಿದ ಕಲಾವಿದನಿಗೆ ಸಂಬಂಧಿಕರು ಹಾಗೂ ಸ್ನೇಹಿತರು ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ವಿಜಯ್ ಸ್ನೇಹಿತನ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆ ಹಳ್ಳಿಯ ಗ್ರಾಮಸ್ಥರು, ವಿಜಯ್ ಸಂಬಂಧಿಕರು, ಸ್ನೇಹಿತರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ತಮ್ಮ ನೆಚ್ಚಿನ ಗೆಳೆಯ ವಿಜಯ್ಗೆ ಕಣ್ಣೀರ ವಿದಾಯವನ್ನ ಹೇಳಲಾಗಿದೆ. ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗಿದೆ. ಸಂಚಾರಿ ವಿಜಯ್ ಇನ್ನು ನೆನಪು ಮಾತ್ರ. ರಾಷ್ಟ್ರ ಪ್ರಶಸ್ತಿ ವಿಜೇತ, ಕನ್ನಡದಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನರ ಮನಸ್ಸನ್ನ ಗೆದ್ದಿದ್ದಂತಹ ನಟ ಇನ್ನು ನೆನಪು ಮಾತ್ರ. ಲಿಂಗಾಯತ ವೀರಶೈವ ಪದ್ಧತಿಯಂತೆ ಎಲ್ಲ ಸಕಲ ವಿಧಿವಿಧಾನಗಳ ಮುಖಾಂತರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ವಿಜಯ್ ಅವರ ಹುಟ್ಟೂರು ಪಂಚನಹಳ್ಳಿಯಲ್ಲೇ ಸಂಚಾರಿ ವಿಜಯ್ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಅವರ ಸ್ನೇಹಿತರ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ. ಇದೀಗ ಸಂಚಾರಿ ವಿಜಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಲಾಯಿತು. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಗ್ರಾಮಸ್ಥರು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪಂಚನಹಳ್ಳಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಈ ಹಲೋಕ ತ್ಯಜಿಸಿದ ಸಂಚಾರಿ ವಿಜಯ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ ನಡೆಯಿತು. ವಿಜಯ್ ಸ್ನೇಹಿತ ರಘು ಅವರ ತೋಟದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಅಂತ್ಯಕ್ರಿಯೆ ನೆರವೇರಿದೆ. ಲಿಂಗಾಯತ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನು ಅಲ್ಲಿ ನೆರವೇರಿಸಲಾಗಿದೆ. ಇದೀಗ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಮುಗಿದಿರುವಂಥದ್ದು. ವಿಜಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಪಾಪ ನೀನು ಕೆಲಸ ಮಾಡಿಲ್ಲ ಏನು ಹಾಗಾಗಿ ನಾವು ವಿದ್ಯುತ್ ಈಗ ಸಾಕಷ್ಟು ಸೇರಿ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ನಾನು ಎಲ್ಲ ಬೆಂಗಳೂರಿನಿಂದ ಬಂದಿರುವಂಥ ಮತ್ತು ಬೇರೆ ಊರುಗಳಿಂದ ಬಂದಿರುವಂಥ ಬಹುಶಃ ಯಾರು ಕೂಡ ಅನ್ಕೊಂಡಿರಲಿಲ್ಲ ಇವತ್ತಿನ ದಿನ ಇಷ್ಟೊಂದು ಭಾರವಾಗಿರುತ್ತೆ ಅಂತ. ದುಃಖದಲ್ಲೇ ಎಲ್ಲರೂ ಕೂಡ ವಿಜಯ್ ಅವರ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ಸಾಕಷ್ಟು ಸ್ನೇಹಿತರು, ಗ್ರಾಮಸ್ಥರು, ಅವರ ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ರು. ಪಂಚನಹಳ್ಳಿಯಲ್ಲಿ ಈ ಎಲ್ಲ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇನ್ನು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿದ್ದಂತಹ ಸಂಚಾರಿ ವಿಜಯ್ ಅವರಿಗೆ ಸಕಲ ಸರ್ಕಾರಿ ಗೌರವಗಳಿಂದ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿರುವಂಥದ್ದು. ಕುಪ್ಪೂರು ಶ್ರೀಗಳು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಲಿಂಗಾಯತ ಸಂಪ್ರದಾಯದಂತೆಯೇ ಅವರ ಅಂತಿಮ ವಿಧಿವಿಧಾನಗಳನ್ನು ಇದೀಗ ನೆರವೇರಿಸಲಾಗಿದೆ. ಭಾರವಾದ ಮನಸ್ಸಿನಿಂದ ಅಂತ್ಯಕ್ರಿಯೆಯಲ್ಲಿ ಅವರ ಸ್ನೇಹಿತರು ಪಾಲ್ಗೊಂಡಿದ್ದು. ಇಷ್ಟು ಬೇಗ ತಮ್ಮ ಗೆಳೆಯನನ್ನು ಕಳ್ಕೊಳ್ತೀವಿ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಇದು ಒಂದು ರೀತಿಯಾದಂತಹ ಆಘಾತಕಾರಿ ಸುದ್ದಿ. ಈ ಒಂದು ಆಘಾತ ದುಃಖದಲ್ಲೇ ಅಂತ್ಯಕ್ರಿಯೆಯಲ್ಲಿ ಅವರ ಅಭಿಮಾನಿಗಳು, ಸ್ನೇಹಿತರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ಪಂಚನಹಳ್ಳಿಯಲ್ಲಿ ವಿಜಯ್ ಅವರ ಸ್ನೇಹಿತ ರಘು ಅವರ ತೋಟದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಅಲ್ಲದೆ ಅಂತಿಮ ವಿಧಿವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿಯೇ ಮಾಡಲಾಗಿದೆ. ಇದೀಗ ಪಂಚನಹಳ್ಳಿಯಲ್ಲಿ ಅಂತಿಮ ಸಂಸ್ಕಾರದ ಎಲ್ಲ ವಿಧಿವಿಧಾನಗಳು ಕೂಡ ಮುಗಿದಿರುವಂಥದ್ದು. ಇದರ ನೇತೃತ್ವವನ್ನು ಕುಪ್ಪೂರು ಶ್ರೀಗಳು ವಹಿಸಿಕೊಂಡಿದ್ರು. ಸಂಬಂಧಿಕರು, ಸ್ನೇಹಿತರೆಲ್ಲರೂ ಉಪಸ್ಥಿತರಿದ್ದರು. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದಿದ್ರು. ಇದೀಗ ಎಲ್ಲ ರೀತಿಯಾದಂತಹ ವಿಧಿವಿಧಾನಗಳನ್ನು ಅಲ್ಲಿ ಪೂರೈಸಲಾಗಿದೆ.
ರಘು ಗೌರ್ಮೆಂಟ್ಗೆ ಮಾತುಗಳಿಗೆ ಬರಬೇಕು. ಎಲ್ಲರಿಗೂ ಕೂಡ ನಮ್ಮ ಭಕ್ತಿಪೂರ್ವಕ ಗೊತ್ತಿಲ್ಲ ಲೋಕಲ್ನವರೇ ಅವ್ರು ಬ್ಯಾಗ್ ಕ್ಯಾರಿ ಮಾಡೋದು ಯಾರು ಮಾಡಲ್ಲ. ಸ್ನೇಹ ಕಾರ್ಮೆಂಟ್ ಅಂತ ಇದೆ. ಈ ರೋಡಲ್ಲಿ ಹೀಗೆ ಮುಂದೆ ಹೋದ್ರೆ ರೈಟ್ ಟರ್ನ್ ರೈಟ್ ರೈಟ್ ಅಲ್ಲಿ ಸ್ನೇಹ ಕಾರ್ಮೆಂಟ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಸ್ಯಾನಿಟೇಷನ್ ಹಾಕೋಣ ಇಲ್ಲಿ ನಾವು ಇಲಾಖೆ ಪಂಚನಹಳ್ಳಿ ಗ್ರಾಮಸ್ಥರಲ್ಲೂ ಕೂಡ ಒಂದು ರೀತಿಯಾದಂತಹ ಅತೀವ ನೋವಿದೆ. ಯಾಕಂದರೆ ಹಳ್ಳಿಯಲ್ಲಿ ಹುಟ್ಟಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂತಹ ನಟ ತನ್ನ ಅದ್ಭುತ ನಟನೆಯಿಂದಲೇ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದ್ರು. ರಾಷ್ಟ್ರ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದರು. ಇಷ್ಟೆಲ್ಲ ಹೆಸರನ್ನ ಮಾಡಿದ್ರು. ನಮ್ಮೂರಿನ ಹುಡುಗ ಅಂತ ಹೆಮ್ಮೆಯಿಂದಲೇ ಹೇಳ್ಕೊಳ್ತಾ ಇದ್ರು. ಆದರೆ ಇಷ್ಟು ಬೇಗ ಇಂತಹ ಒಂದು ಪ್ರತಿಭೆಯನ್ನು ನಾವು ಕಳ್ಕೊಳ್ತೀವಿ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಕೊರೋನಾ ಲಾಕ್ಡೌನ್ ಇರಲಿಲ್ಲ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಇರಲಿಲ್ಲ ಅಂತಂದರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಸೇರ್ತಾ ಇದ್ರು. ಆದರೆ ಅಲ್ಲಿ ಎಲ್ಲರಿಗೂ ಕೂಡ ಬರೋದಕ್ಕೆ ಅವಕಾಶ ಇರಲಿಲ್ಲ. ಕೇವಲ ಆಪ್ತರು, ಕುಟುಂಬಸ್ಥರು, ಕೆಲವು ಗ್ರಾಮಸ್ಥರಿಗಷ್ಟೇ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಇದೀಗ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಲಾಗಿದೆ. ಲಿಂಗಾಯತ ಸಂಪ್ರದಾಯದಂತೆ ಕುಪ್ಪೂರು ಶ್ರೀಗಳ ನೇತೃತ್ವದಲ್ಲಿ ವಿಧಿವಿಧಾನಗಳಾಗಿರುವಂಥದ್ದು. ಸ್ನೇಹಿತರು, ಕುಟುಂಬಸ್ಥರು, ಸಂಬಂಧಿಕರು ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಶ್ರೀಗಳ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಎಲ್ಲ ಸಂಪ್ರದಾಯವನ್ನು ಅಲ್ಲಿ ವೀರಶೈವ ಲಿಂಗಾಯತ ಪದ್ಧತಿಯಂತೆಯೇ ಮಾಡಲಾಗಿದೆ. ತಮ್ಮ ಅದ್ಭುತ ನಟನೆಯ ಮುಖಾಂತರ, ಸಮಾಜಮುಖಿ ಕೆಲಸಗಳ ಮುಖಾಂತರ ವಿಜಯ್ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಬಹಳ ಹತ್ತಿರವಾಗಿದ್ರು. ಯಾರೇ ಅವರನ್ನು ಸಂಪರ್ಕ ಮಾಡಿದ್ರು ಕೂಡ, ಅವ್ರಿಗೊಂದು ಮೆಸೇಜ್ ಮಾಡಿದ್ರು ಕೂಡ ತಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು, ಸ್ಪಂದಿಸ್ತಾ ಇದ್ರು. ಏನೇ ಕೆಲಸಗಳಿದ್ರು ಕೂಡ ಮುಕ್ತವಾಗಿ ಮಾತನಾಡ್ತಾ ಇದ್ರು. ಯಾವುದೇ ಒಂದು ಹಮ್ಮು ಬಿಮ್ಮು ಇಲ್ಲದಂತಹ ನಟನಾಗಿದ್ರು ಸಂಚಾರಿ ವಿಜಯ್. ಇವರನ್ನು ಇಷ್ಟು ಬೇಗ ಕಳ್ಕೊಂಡಿದ್ದು ನಿಜಕ್ಕೂ ಕನ್ನಡಿಗರ ದುರಾದೃಷ್ಟ ಅಂತಲೇ ಹೇಳಬಹುದು. ಸಾಕಷ್ಟು ಕಣ್ಣೀರು ಹಾಕ್ತಾ ಇದ್ರು ಅವರ ಸ್ನೇಹಿತರು. ನಾವೆಂದೂ ಕೂಡ ಇಂತಹ ಒಂದು ದಿನ ಬರುತ್ತೆ ಅಂತ ಊಹಿಸಿರಲಿಲ್ಲ ಅಂತ ಭಾರವಾದ ಮನಸ್ಸಿನಲ್ಲೇ ವಿಜಯ್ ಅವರಿಗೆ ಅಂತಿಮ ವಿದಾಯವನ್ನು ಸಲ್ಲಿಸಿದ್ದಾರೆ. ಇದೀಗ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳು ಕೂಡ ನೆರವೇರಿರುವಂಥದ್ದು. ಸಂಚಾರಿ ವಿಜಯ್ ಅವರ ಸ್ನೇಹಿತರಾದಂಥ ರಘು ಅವರ ತೋಟದಲ್ಲೇ ಇದೀಗ ಮಣ್ಣು ಮಾಡಲಾಗಿದೆ. ಪಂಚನಹಳ್ಳಿಯಲ್ಲಿ ಅವರ ಹುಟ್ಟೂರಾದಂತಹ ಪಂಚನಹಳ್ಳಿಗೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಅಲ್ಲೇ ಸಂಚಾರಿ ವಿಜಯ್ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಇನ್ನೂ ಸಂಚಾರಿ ವಿಜಯ್ ನೆನಪು ಮಾತ್ರ. ಅವರ ಅಮೋಘ ಅಭಿನಯದ ಮುಖಾಂತರ, ಸಮಾಜಮುಖಿ ಕಾರ್ಯದ ಮುಖಾಂತರ ಎಂದೆಂದಿಗೂ ಕೂಡ ಅವರು ಜೀವಂತವಾಗಿರ್ತಾರೆ. ಆದರೆ ದೈಹಿಕವಾಗಿ ಇವತ್ತು ಸಂಚಾರಿ ವಿಜಯ್ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ.
ಇಲ್ಲ ಸರ್, ನಾವು ನಿಮ್ಮ ಭಾರ ಎಷ್ಟು ಭಾರ ಇದೆ? ಓ, ಇದರಲ್ಲಿ ಒಂದು 5 ಕ್ಯಾಮ್ರಾ ಎತ್ಕೊಂಡು ಹೋಗ್ಬೋದು. 5 ಕ್ಯಾಮ್ರಾ ನ್ಯೂಸ್ ಇದು ಅಂಬಾನಿರು 46 ಚಾನಲ್ ಇದೆ. ಇಲ್ಲಿ ಬರಲ್ಲ, ನೀವು ನೋಡಿ, ನೀವು ಹಾಕ್ಸ್ಕೊಂಡಿಲ್ಲ, ರಿಚಾರ್ಜ್ ಮಾಡಿಲ್ಲ. ರಿಚಾರ್ಜ್ ಮಾಡ್ಬೇಕು, ರೀಚಾರ್ಜ್ ಮಾಡ್ಕೊಂಡು ಬರಿ. ಟಾಟಾ ಸ್ಕೈಲ್ ಬರುತ್ತೆ, ರೀಚಾರ್ಜ್ ಮಾಡಬೇಕು. ಫ್ರೀ ಬರಲ್ಲ, ಫ್ರೀ ಇಲ್ಲ. ನಮ್ಮವ್ರು ಇದ್ರಲ್ಲ ಇಲ್ಲಿ, ಮೊಬೈಲ್ ಹೌದು ಇಲ್ಲ, ನಮ್ಮವ್ರು ಇಲ್ಲಿ ಲೋಕಲ್ ಅವ್ರಿದ್ದಾರೆ, ಅವರಿದ್ದಾರೆ ನೋಡಿ. ಹಾಂ, ಅವರು ಲೋಕಲ್. ಸ್ವಾಮೀಜಿದ ತಗೊಳ್ಳೋಣ, ತಗೊಳ್ತಾರಂತ ಹೇಳಿದ್ರ? ಹೋಗೋಣ ಅಲ್ಲಿಗೆ. ಮೈಕು ಅದಾಗುತ್ತೆ. ಎಲ್ಲ ಸಕಲ ವಿಧಿವಿಧಾನಗಳನ್ನು ಇದೀಗ ಅಲ್ಲಿ ಪೂರೈಸಲಾಗಿದೆ. ಪಂಚನಹಳ್ಳಿಯಲ್ಲಿ ಇದೀಗ ಸಂಚಾರಿ ವಿಜಯ್ ಅವರ ವಿಧಿವಿಧಾನಗಳು ಲಿಂಗಾಯತ ಸಂಪ್ರದಾಯದಂತೆ ಎಲ್ಲವೂ ಆಗಿರುವಂಥದ್ದು. ಶ್ರೀಗಳ ನೇತೃತ್ವದಲ್ಲಿ ಇದೀಗ ಆ ಕಾರ್ಯಗಳೆಲ್ಲವೂ ಕೂಡ ಮುಗಿದಿದೆ. ಗ್ರಾಮಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಪಂಚನಹಳ್ಳಿಯಲ್ಲಿ ಇದೀಗ ವಿಜಯ್ ಅವರ ಅಂತಿಮ ವಿಧಿವಿಧಾನಗಳು ನೆರವೇರಿದೆ. ಪಂಚನಹಳ್ಳಿಯಲ್ಲಿ ಸಂಚಾರಿ ವಿಜಯ್ ಅವರ ಶರೀರ ಇದೀಗ ಮಣ್ಣಾಗಿದೆ. ಆದರೆ ಯಾವತ್ತಿಗೂ ಕೂಡ ಜೀವಂತವಾಗಿರ್ತಾರೆ. ಅವರ ಅದ್ಭುತ ಚಿತ್ರಗಳ ಮೂಲಕ, ಸಮಾಜಮುಖಿ ಕೆಲಸಗಳ ಮುಖಾಂತರ ಯಾವಾಗಲೂ ಕೂಡ ನಾವು ಅವರನ್ನು ನೆನೆಸ್ಕೊಳ್ತಾ ಇರ್ತೀವಿ, ಅವರ ಅಭಿನಯವನ್ನು ಕಣ್ತುಂಬಿಕೊಳ್ತಾ ಇರ್ತೀವಿ. ಆದರೆ ಸಂಚಾರಿ ವಿಜಯ್ ಅವರಿಗೆ ಕಣ್ಣೀರ ವಿದಾಯವನ್ನು ಸಲ್ಲಿಸಿದ್ದಾರೆ. ಪಂಚನಹಳ್ಳಿಯ ಹೆಮ್ಮೆ ಅಂತಲೇ ಆ ಭಾಗದ ಜನ ಅಂದ್ಕೊಂಡಿತ್ತು. ಹಾಗಾದರೆ ಆ ಹಳ್ಳಿ ಭಾಗದಲ್ಲಿ ಹುಟ್ಟಿ ಕನ್ನಡ ನಾಡಿಗೆ ಕಲೆಯ ಮುಖಾಂತರ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದರು. ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಇಂತಹ ಅದ್ಭುತ ನಟನನ್ನ, ನಮ್ಮೂರಿನ ಹೆಮ್ಮೆಯನ್ನು ಕಳ್ಕೊಂಡ್ವಲ್ಲ ಅನ್ನುವಂತಹ ದುಃಖ ಸರ್ಕಾರ ಗೌರವದೊಂದಿಗೂ ಸಮೇತ ಸರ್ಕಾರದಿಂದ ಅವರು ವ್ಯವಸ್ಥಿತವಾಗಿ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಧಾರ್ಮಿಕ ವಿಧಿವಿಧಾನಗಳು ಸಮೇತ ಭಾಳ ಅಚ್ಚುಕಟ್ಟಾಗಿ, ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀತು. ನಿಜವಾಗಿ ಅವರು ಪುಣ್ಯ ಮಾಡಿದ್ರು ಅಂತ ಅನಿಸುತ್ತೆ. ಇಂತಹ ಕೋವಿಡ್ ಸಂದರ್ಭದಲ್ಲೂ ಸಮೇತ ಇಷ್ಟು ಜನ ಸೇರಿ ಅವ್ರಿಗೆ ಅಂತಿಮ ನಮಸ್ಕಾರಗಳನ್ನು ತಿಳಿಸಿರ್ತಕ್ಕಂಥದ್ದು, ಅಂತಿಮ ನಮನಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಹುಟ್ಟಿದೂರಿದ ಋಣವನ್ನು ತೀರಿಸುವಂತಹ ನಿಟ್ಟಿನಲ್ಲಿ ಆ ಇಡೀ ಗ್ರಾಮಸ್ಥರೆಲ್ಲರೂ ಸಹ ಗೌರವದಿಂದ ಅವರನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು ನೋಡಿದರೆ ನಿಜವಾಗ್ಲೂ ಸಂತೋಷದಾಯಕವಾಗ್ತದೆ. ಅವ್ರಿಗಿನ್ನೂ ಸಮೇತ ಸಮಾಧಾನ ಊರಿನವ್ರಿಗೆ ಆಗಿಲ್ಲ. ಯಾಕೆಂದರೆ ಅವ್ರನ್ನ ಪೂರ್ತಿ ನಾವು ನೋಡೋಕ್ಕಾಗಿಲ್ಲ ಅಂತೇಳಿ ಬಹಳ ಜನ ನೊಂದ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಪರಿಸ್ಥಿತಿ ಆಗಿದೆ, ವಾತಾವರಣ ಆಗಿರೋದ್ರಿಂದ, ಈ ಭಾಗದಲ್ಲಿ ಕೋವಿಡ್ ಸಹ ಜಾಸ್ತಿ ಇರೋದ್ರಿಂದ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಏನು ವ್ಯವಸ್ಥೆ ಮಾಡ್ಬೋದು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಶಾಸ್ತ್ರೋಕ್ತವಾಗಿ ಕ್ರಮವಾಗಿ ಇಲ್ಲಿ ಸಂಸ್ಕಾರ ಆಗಿರ್ತಕ್ಕಂಥದ್ದು ನಿಜವಾಗೂ ಸಂತೋಷದಾಯಕ. ಜೊತೆಗೆ ಅವ್ರಿಗೂ ಆತ್ಮಕ್ಕೆ ತೃಪ್ತಿ ಸಿಕ್ಕಿದೆ ಅಂತೇಳಿ ನಾವಾದರೂ ಸಹ ಭಾವಿಸಿದ್ವಿ. ಯಾಕೆಂದರೆ ಎಲ್ಲೋ ಆಗಿದ್ರೆ ಅವರಿಗೆ ಆತ್ಮಕ್ಕೆ ತೃಪ್ತಿ ಸಿಕ್ತಿತ್ತೋ ಇಲ್ಲವೋ, ಆದರೆ ಹುಟ್ಟಿದ ಊರಲ್ಲಿ
ಆಗಿದ್ದು ಅವರಿಗೆ ತೃಪ್ತಿ ಸಿಕ್ಕಿದೆ. ಅವರ ಆತ್ಮೀಯ ಸ್ನೇಹಿತ ವಿಶೇಷವಾಗಿ ಈ ಒಂದು ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ರಘು ಅವರು. ಈ ಜಾಗದಲ್ಲಿ 100 ಜನ ಇಲ್ಲಿ ಸೇರಿಕೊಂಡು ಅವ್ರಿಗೆ ಅಂತಿಮ ನಮವನ್ನು ಸಲ್ಲಿಸಿರ್ತಕ್ಕಂಥದ್ದು. ಪೂಜೆ ವಿಧಾನಗಳು ಸಮೇತ ಕ್ರಮವಾಗಿ ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ಸಂತೋಷ ತಂದಿದೆ ಅಂತೇಳಿ ಈ ಮುಖಾಂತರ. ಏಕೆಂದರೆ ಅವರು ಮಾಡಿರ್ತಕ್ಕಂತಹ ಒಂದು ಶ್ರಮ ಸಾರ್ಥಕತೆ ಆಗುವ ನಿಟ್ಟಿನಲ್ಲಿ ಆಸೆ ಆಕಾಂಕ್ಷೆಗಳು ಬಹಳ ಇತ್ತು ಪಾಪ. ಆದರೂ ಸಮೇತ ಅವರೊಂದು ಅದು ಹೇಳಕ್ಕೆ ಅಸಾಧ್ಯ ಪಾಪ. ಅವರಲ್ಲಿದ್ದಂತಹ ಕಲೆ, ಅವ್ರಿಗೆ ಇರತಕ್ಕಂತಹ ಭಾವನೆ, ಎಲ್ಲರನ್ನ ಸೇರಿಸ್ಕೊಂಡಿರ್ತಕ್ಕಂಥ ಇವತ್ತು ಅನೇಕ ಅವರ ಆತ್ಮೀಯರು ಬಂದಿರತಕ್ಕಂಥದ್ದು, ಇನ್ನೂ ಬಹಳ ಜನ ಬರೋರನ್ನ. ಆದರೆ ಪರಿಸ್ಥಿತಿ ಹೀಗಿರೋದ್ರಿಂದ ಬಹಳ ಇದರಲ್ಲಿ ಅವರು ಸಹ ಬಂದು ಅವರ ದುಃಖವನ್ನು ನೋಡಿದಾಗ ನಮಗೂ ಅಯ್ಯೋ ಅನ್ನಿಸ್ತು ಪಾಪ. ಆದರೂ ಸಮೇತ ಅವರ ಸಮಯ ಅಂದರೆ ಅವರ ಆಯುಷ್ ಇಷ್ಟೇ ಅಂತ ಅನಿಸುತ್ತೆ. ಇಷ್ಟ ಸಮಯದಲ್ಲೇ ಸಮೇತ ಇಡೀ ವಿಶ್ವವೇ ರಾಷ್ಟ್ರವೇ ಗಮನಿಸುವ ರೀತಿಯಲ್ಲಿ ಅವರು ಜೀವನವನ್ನು ಮಾಡಿ ಎಲ್ಲರಿಗೂ ಬೆರೆತೋಗಿರ್ತಕ್ಕಂತಹ ವ್ಯಕ್ತಿ ನಮ್ಮ ಸಂಚಾರಿ ವಿಜಯವರು ಆಗಿದ್ದರು. ಅವರೆಲ್ಲ ಅಣ್ಣ ತಮ್ಮಗಳು ಸಹ ಅವರ ಬಂಧು ಭಗಿನಿಯರು ಸಹ ಬಂದು ಇಲ್ಲಿ ಒಳ್ಳೆ ಗೌರವವನ್ನು ಕೊಟ್ಟು ಅವರ ಅಂತ್ಯ ಸಂಸ್ಕಾರವನ್ನು ಶಾಸ್ತ್ರೋಕ್ತವಾಗಿ ಸಂಪ್ರದಾಯಬದ್ಧವಾಗಿ ನೆರವೇರಿಸಿರ್ತಕ್ಕಂಥದ್ದು, ನಾವೇ ಮುನ್ನಿಂತು ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಮಗೂ ಸಹ ಸಮಾಧಾನ ತಂದಿದೆ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೇವೆ. ಇಲ್ಲ ಸರ್, ನಾವು ನಿಮ್ಮ ಭಾರ ಎಷ್ಟು ಭಾರ ಇದೆ? ಓ, ಇದರಲ್ಲಿ ಒಂದು 5 ಕ್ಯಾಮ್ರಾ ಎತ್ಕೊಂಡು ಹೋಗ್ಬೋದು. 5 ಕ್ಯಾಮ್ರಾ ಮೊಬೈಲಲ್ಲಿ ಹಾಕಿದ್ದೀನಿ ನೋಡಿ ಜಾಸ್ತಿ ಮುಂದೆ ಹೋಗ್ಬೇಡ್ರಿ, ಅಷ್ಟಕ್ಕೆ ಮಾಡಿ. ಇದು ಅಂಬಾನಿ 46 ಜನ ಎಲ್ಲಿ ಬರಲ್ಲ, ಮಾಡಿಲ್ಲ ಅಂತ ಹೇಳಿ ನೀವು ನೋಡಿ, ನೀವು ಹಾಕ್ಸ್ಕೊಂಡಿಲ್ಲ, ರಿಚಾರ್ಜ್ ಮಾಡಿಲ್ಲ. ರಿಚಾರ್ಜ್ ಮಾಡ್ಬೇಕು ನೀವು. ಕೊಪ್ಪೂರು ಶ್ರೀಗಳು ಕೂಡ ಮಾತನಾಡಿದ್ರು. ಎಲ್ಲ ಶಾಸ್ತ್ರೋಕ್ತವಾಗಿ ನಾವು ಅಂತಿಮ ವಿಧಿವಿಧಾನಗಳನ್ನು ಮಾಡಿದ್ದೇವೆ. ಅವರ ಆಯಸ್ ಇಷ್ಟೇ ಇತ್ತು ಅಂತ ಅನಿಸುತ್ತೆ. ಈ ಸಮಯದಲ್ಲೇ ಅವರು ಇಡೀ ವಿಶ್ವವೇ ರಾಷ್ಟ್ರವೇ ಅವರ ಒಂದು ಕಲೆಯನ್ನು ಗುರುತಿಸುವಂತಹ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಅಂತ ಹೇಳಿದರು. ಆದರೆ ಅವರ ಹಳ್ಳಿಯಲ್ಲೇ, ಪಂಚನಹಳ್ಳಿಯಲ್ಲೇ ಹುಟ್ಟೂರಾದಂಥ ಪಂಚನಹಳ್ಳಿಯಲ್ಲೇ ಅಂತಿಮ ವಿಧಿವಿಧಾನಗಳನ್ನು ಮಾಡಿರುವಂಥದ್ದು ಅವರ ಆತ್ಮಕ್ಕೂ ಕೂಡ ಒಂದು ರೀತಿ ಶಾಂತಿ ಸಿಕ್ಕಿರುತ್ತೆ ಅಂತಲೇ ನಾವು ಭಾವಿಸ್ತೀವಿ. ಗ್ರಾಮಸ್ಥರೆಲ್ಲರೂ ಕೂಡ, ಯಾಕಂದರೆ ಹುಟ್ಟಿದ ಋಣವನ್ನು ತೀರಿಸಿದಂಥ ನಟರಾಗಿದ್ದರು ಅವರು. ಈ ಹಳ್ಳಿಯಲ್ಲಿ ಹುಟ್ಟಿ ಅವರು ರಾಷ್ಟ್ರದ ಗಮನವನ್ನು ಸೆಳೆದಿದ್ರು. ಇಷ್ಟು ಸಾಧನೆ ಮಾಡಿದಂಥ ವಿಜಯ್ ಅವರನ್ನು ನಾವು ಕೊನೆಯದಾಗಿ ಕಣ್ತುಂಬ್ಕೊಳ್ಳೋಕ್ಕಾಗಲಿಲ್ಲ ಅಂತ ಸಾಕಷ್ಟು ಗ್ರಾಮಸ್ಥರು ಬೇಜಾರು ಮಾಡ್ಕೊಳ್ತಾ ಇದ್ರು. ಬಟ್ ಕೋವಿಡ್ ಅಂತಹ ಸಂದರ್ಭದಲ್ಲೂ ಕೂಡ ಇಷ್ಟು ಜನ ಸೇರಿದ್ದಾರೆ, ಅವರನ್ನು ನೋಡಿದ್ದಾರೆ ಅಂತಂದರೆ ಅವರ ಸಾಧನೆ ಏನು ಅನ್ನೋಂಥದ್ದು ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಶ್ರೀಗಳು ಹೇಳಿದರು. ಆದರೆ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಿದ್ದೀವಿ, ಲಿಂಗಾಯತ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆಯನ್ನು ಮಾಡಿದ್ದೀವಿ, ನೆರವೇರಿಸಿದ್ದೀವಿ ಅಂತ ಶ್ರೀಗಳು ಹೇಳಿದ್ದಾರೆ. ಸಂದರ್ಭದಲ್ಲಿ ಅವರ ಆಪ್ತರು, ಸ್ನೇಹಿತರು ಕಣ್ಣೀರನ್ನು ಹಾಕಿ ಕಣ್ಣೀರಿನ ವಿದಾಯವನ್ನು ಕೊಟ್ಟಿದ್ದಾರೆ. ಸಂಚಾರಿ ವಿಜಯ್ ಅವರ ದೇಹ ಇದೀಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಕರೋನಾ 2ನೇ ಅಲೆ ಸ್ಟಾರ್ಟ್ ಆಗ್ತಿರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ.
ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದ್ರೆ ನಾನು ಹೇಳೋದು ನಿಮ್ಗೆಲ್ರಿಗೂ ಕೇಳಬೇಕು, ನೀವೆಲ್ಲರೂ ಅದನ್ನ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ. ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರ್ನು ಸೇಫ್ ಆಗಿಡಿ. ಬಿ ಸೇಫ್, ಸ್ಟೇ ಹೆಲ್ತಿ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ್ಚ. ಕೊರೋನಾ ಅನ್ನೋ ಮಹಾಮಾರಿನ ಹೋಗ್ಲಾಡ್ಸೋದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ. ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ. ವೆಲ್ಕಮ್ ಬ್ಯಾಕ್. ಡಿಸಿಎಂ ಅಶ್ವಥ್ ನಾರಾಯಣ್ ವರ್ಸಸ್ ಆರೋಗ್ಯ ಸಚಿವ ಸುಧಾಕರ್. ಡಿಸಿಎಂ ಅಶ್ವಥ್ ನಾರಾಯಣ್ ಜೊತೆ ಹೆಲ್ತ್ ಮಿನಿಸ್ಟರ್ ಕೋಲ್ಡ್ ವಾರ್ ನಡೀತಾ ಇದೆಯಾ? ಹಂಗಾಮಿ ಉಪ ಕುಲಪತಿ ನೇಮಕ ವಿಚಾರದಲ್ಲಿ ಶೀತಲ ಸಮರ ಏರ್ಪಟ್ಟಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿಗೆ ಹಂಗಾಮಿ ಉಪ ಕುಲಪತಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಂಗಾಮಿ ಉಪ ಕುಲಪತಿಯಾಗಿ ಡಾಕ್ಟರ್ ಜಯಕರ್ ಶೆಟ್ಟಿ ಅವರನ್ನ ನೇಮಕ ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ನನ್ನನ್ನ ಪರಿಗಣಿಸದೆ ನೇಮಕ ಮಾಡಿದ್ದಾರೆ ಅಂತ ಸುಧಾಕರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ಬಳಿ ಅಶ್ವಥ್ ನಾರಾಯಣ್ ಪ್ರಭಾವ ಅಂತ ಆರೋಪವನ್ನ ಮಾಡಿದ್ದಾರೆ. ಸಂಘ ಪರಿವಾರದ ಸೂಚನೆಯಂತೆ ನೇಮಕ ಮಾಡಿರುವ ಆರೋಪ ಕೇಳಿಬಂದಿದೆ. ಹಂಗಾಮಿ ಉಪ ಕುಲಪತಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಸಚಿವ ಸುಧಾಕರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನೇಮಕ ಮಾಡುವಂತಹ ಸಂದರ್ಭದಲ್ಲಿ ನನ್ನನ್ನ ಪರಿಗಣಿಸಿಲ್ಲ ಅಂತ ಸುಧಾಕರ್ ಅವರು ಹೇಳಿರುವಂಥದ್ದು. ರಾಜ್ಯಪಾಲರ ಬಳಿ ಅಶ್ವಥ್ ನಾರಾಯಣ್ ಅವರು ಪ್ರಭಾವ ತೋರಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಸಂಘ ಪರಿವಾರದ ಸೂಚನೆಯಂತೆ ನೇಮಕ ಮಾಡಿರುವ ಆರೋಪ ಕೇಳಿಬಂದಿರುವಂಥದ್ದು. ಹಂಗಾಮಿ ಉಪ ಕುಲಪತಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವಿಚಾರದಲ್ಲಿ ನನಗೇನು ಸಂಬಂಧ ಇಲ್ಲ. ಏನೆಲ್ಲ ಕಾನೂನು ಪ್ರಕಾರವಾಗಿ ಆಗಬೇಕಾಗಿದೆಯೋ ಕಾನೂನು ಪ್ರಕಾರದಲ್ಲಿ ಎಲ್ಲ ಕಡೆ ಕಾನೂನನ್ನ ಮೀರಿ ಕಾನೂನಿನ ಚೌಕಟ್ಟು ಬಿಟ್ಟು ಯಾರೇನು ಮಾಡಲಿಕ್ಕಾಗಲ್ಲ. ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಅವಕಾಶ ಇದೆಯೋ ಕಾನೂನು ಚೌಕಟ್ಟಿನಲ್ಲಿ ಆಗುವಂಥದ್ದಿದೆ ಅಂತ ಹೇಳಕ್ಕೆ. ಇದ್ರ ಬಗ್ಗೆ ನನಗೇನು ಸಂಬಂಧನೇ ಇಲ್ಲ. ಇದೇನು ಸಂಬಂಧ ಇದೆ, ನನಗೇನು ಸಂಬಂಧ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇಲ್ಲೆಲ್ಲ ಪಾರದರ್ಶಕವಾಗಿ ಆಗುವಂಥದ್ದಿದೆ, ಪಾರದರ್ಶಕವಾಗಿ ನಡೆಯುವಂಥದ್ದಿದೆ. ಹಾಗಾಗಿ ಇಲ್ಲೆಲ್ಲೂ ಇಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲ. ನಮ್ಮ ಹೆಚ್ಚಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಏನೇ ನೇಮಕಾತಿ ಆಗಲಿ, ಎಲ್ಲ ಯೂನಿವರ್ಸಿಟಿ ನೇಮಕಾತಿಗಳಾಗಲಿಕ್ಕೆ ತನ್ನದೇ ಆದ ರೀತಿಯಾದಂಥ ಪ್ರಕ್ರಿಯೆಗಳಿದೆ, ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಯ ಪ್ರಕಾರವಾಗಿ ಕಾರ್ಯಗಳು ನಡೆಯುವಂಥದ್ದನ್ನು ನಮ್ಗೆ ಇಷ್ಟ ಕಷ್ಟ ಪ್ರಶ್ನೆ ಯಾವುದು ಬರಲ್ಲ. ಈಗಾಗಲೇ ನಿಮಗೆ ಗೊತ್ತಿದೆ, ಗವರ್ನರ್ ಆಫೀಸಿಂದ ಅವರು ಡೀನ್ ಆಫ್ ಫ್ಯಾಕಲ್ಟಿ ಇರೋ ಕಾರಣದಲ್ಲಿ ಮಾಡಿರುವಂಥದ್ದಿದೆ. ಮತ್ತು ನಾನು ಇದ್ರ ಬಗ್ಗೆ ಹೆಚ್ಚು ಮಾತಾಡೋಂಥದ್ದು ಅಷ್ಟು ಸೂಕ್ತನೂ ಇಲ್ಲ. ಖಂಡಿತ ಈ ವಿಚಾರದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್, ಹಂಗಾಮಿ ಉಪ ಕುಲಪತಿಗಳ ನೇಮಕ ವಿಚಾರದಲ್ಲಿ ಎಲ್ಲವೂ ಕೂಡ ಪಾರದರ್ಶಕವಾಗಿ ಕಾನೂನಿನ ಮುಖಾಂತರವೇ ನಡೆದಿದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಹೇಳಿದ್ರೆ, ನನ್ನನ್ನ ಪರಿಗಣನೆ ಮಾಡಿಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಆರೋಪವನ್ನ ಮಾಡಿರುವಂಥದ್ದು. ಒಟ್ಟಾರೆ ಯಾವ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಈ ವಿಚಾರದಲ್ಲಿ? ಸೌಮ್ಯಮಳಲ್ಲಿ ರಾಜೀವ್ ಗಾಂಧಿ ವಿವಿ ಹಂಗಾಮಿ ಉಪಕುಲಪತಿ ಡಾಕ್ಟರ್ ಜಯಕರ್ ಶೆಟ್ಟಿ ನೇಮಕ ವಿಚಾರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಡಿಸಿಎಫ್ ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ಕೋಲ್ಡ್ ವಾರ್ ಆರಂಭವಾಗಿದೆ. ಡಾಕ್ಟರ್ ಜಯಕರ್ ಶೆಟ್ಟಿ ಅವರನ್ನ ನೇಮಕದ ಹಿಂದೆ
ಸಂಘ ಪರಿವಾರ ಇತ್ತು ಮತ್ತು ಸಂಘ ಪರಿವಾರದ ಸೂಚನೆ ಮೇರೆಗೆ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್ ರವರು ರಾಜ್ಯಪಾಲರ ಜೊತೆ ಚರ್ಚಿಸಿ ರಾಜ್ಯಪಾಲರು ಹಂಗಾಮಿ ಉಪಕುಲಪತಿಯಾಗಿ ನೇಮಕವನ್ನು ಮಾಡಿದ್ದಾರೆ. ಆದರೆ ಈ ನೇಮಕಾತಿಯಲ್ಲಿ ನನ್ನನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಡಾಕ್ಟರ್ ಸುಧಾಕರ್ ಅವರ ವಾದ. ಪ್ರಮುಖವಾಗಿ ಇಲ್ಲಿ ಡಾಕ್ಟರ್ ಸುಧಾಕರ್ ಅವರು ಮೊದಲ ಬಾರಿಗೆ ಬಿಜೆಪಿಗೆ ಬಂದ ಮೇಲೆ ಬಿಜೆಪಿಯ ಮತ್ತು ಸಂಘದ ಸಂಸ್ಕೃತಿಯ ಸಂಬಂಧಪಟ್ಟ ಎಲ್ಲ ಒಂದ್ ಕಡೆ ಅವರಿಗೆ ಅದರ ಅರಿವಿಲ್ಲ ಅಂತ ಈಗಾಗಲೇ ಚರ್ಚೆ ನಡೀತಿದೆ. ಯಾಕಂತಂದ್ರೆ ಸಂಘ ಸೂಚನೆ ಮಾಡಿದ ವ್ಯಕ್ತಿಯ ವಿರುದ್ಧವೇ ಸುಧಾಕರ್ ಅವರು ಇದೀಗ ಸಮರ ಸಾರಿರುವಂತದ್ದು ಮತ್ತು ರಾಜ್ಯಪಾಲರ ಅಧಿಕಾರವನ್ನೇ ಪ್ರಶ್ನೆ ಮಾಡಿರುವಂತದ್ದು. ಯಾಕಂತಂದ್ರೆ ಉಪಕುಲಪತಿ ಹಂಗಾಮಿ ನೇಮಕಾತಿ ಅದು ರಾಜ್ಯಪಾಲರ ಪರಮಾಧಿಕಾರ. ಹಾಗಾಗಿ ರಾಜ್ಯಪಾಲರ ನೇಮಕಾತಿಯನ್ನೇ ರಾಜ್ಯಪಾಲರ ಹಕ್ಕನ್ನೇ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಇದೀಗ ಪ್ರಶ್ನೆ ಮಾಡಿರುವಂತದ್ದು ಮತ್ತು ಅವರ ನೇಮಕಾತಿ ಸಂಬಂಧಪಟ್ಟಾಗೆ ನಾನು ಸುಮ್ಮನೆ ಇರಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಸದ್ಯಕ್ಕೆ ಈ ಸಂಬಂಧಪಟ್ಟಾಗೆ ಕಾನೂನು ರೀತಿಯ ಎಲ್ಲಾ ನೇಮಕಾತಿಯಲ್ಲಿ ಕಾನೂನು ರೀತಿಯ ಪಾಲನೆಯನ್ನ ಮಾಡಲಾಗಿದೆ ಅಂತ ಹೇಳಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅವರು ಇದೀಗ ಸ್ಪಷ್ಟಪಡಿಸಿರುವಂತದ್ದು. ಇಲ್ಲಿ ರಾಜ್ಯಪಾಲರು ಕಾನೂನಿಗೆ ಹತ್ತಿರವಾಗಿ ಡಾಕ್ಟರ್ ಜಯಕರ್ ಶೆಟ್ಟಿ ಅವರನ್ನ ನೇಮಕ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಏನು ಬೇರೆ ರೀತಿಯ ಯಾವುದೇ ರೀತಿ ವ್ಯವಹಾರ ನಡೆದಿಲ್ಲ, ಪಾರದರ್ಶಕವಾಗಿ ನೇಮಕಾತಿ ನಡೆದಿದೆ ಅಂತ ಹೇಳಿ ಈಗಾಗಲೇ ರಾಜ್ಯಪಾಲರ ಪರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇದರ ಹಿಂದೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಮತ್ತು ಸಂಘ ಪರಿವಾರ ಇದೆ ಮತ್ತು ಅವರ ನೇಮಕಾತಿ ತನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದು ಪ್ರಮುಖವಾದ ಆರೋಪ ಆಗಿರುವಂತದ್ದು. ಸಾಮಾನ್ಯವಾಗಿ ಕುಲಪತಿ ಮತ್ತು ಉಪಕುಲಪತಿ ನೇಮಕ ವಿಚಾರದಲ್ಲಿ ಜಗತ್ತಿಗೆ ಗೊತ್ತಿರುವ ವಿಚಾರ ಅಂತ ಅದೊಂದು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ವ್ಯವಹಾರವಾಗಿ ಮಾರ್ಪಾಟಾಗಿರುವಂತದ್ದು. ಸಂಬಂಧಪಟ್ಟ ಸಚಿವರು ಮತ್ತು ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ತಮಗೆ ಬೇಕಾದಂತವ್ರನ್ನ ಬೇರೆ ಬೇರೆ ವಿಚಾರ ಕಾರಣಗಳಿಗಾಗಿ ಅವರನ್ನು ನೇಮಕ ಮಾಡ್ಕೊಳ್ತಾರೆ. ಆದ್ರೆ ರಾಜೀವ್ ಗಾಂಧಿ ವಿವಿ ನೇಮಕ ವಿಚಾರದಲ್ಲಿ ಇಲ್ಲಿ ಡಾಕ್ಟರ್ ಸುಧಾಕರ್ ಅವರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದೇ ಅವರ ಆರೋಪ ಆಗಿರುವಂತದ್ದು. ಇದಕ್ಕೆಲ್ಲ ಕಾರಣ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅನ್ನೋದು ಅವರ ಆರೋಪ. ಆದ್ರೆ ಇಲ್ಲಿ ರಾಜ್ಯಪಾಲರ ಪರಮಾಧಿಕಾರ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಡಾಕ್ಟರ್ ಸುಧಾಕರ್ ಅವರು ಸಂಘ ಪರಿವಾರ ಮತ್ತು ಗವರ್ನರ್ ಆಗಿರ್ತಕ್ಕಂಥ ವಿ ಆರ್ ವಾಲಾರ್ ಅವರ ಹಕ್ಕನ್ನೇ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಎಂಬ ಮಾತು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಸಂಘದ ಸೂಚನೆಯ ಮೇರೆಗೆ ಮತ್ತು ಸಂಘದ ವ್ಯಕ್ತಿ ಆಗಿರ್ತಕ್ಕಂಥ ಡಾಕ್ಟರ್ ಜಯಕರ್ ಶೆಟ್ಟಿ ಅವರು ನೇಮಕ ಮಾಡಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸ ಸರಿಯಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಸೌಮ್ಯ, ಥ್ಯಾಂಕ್ ಯು ಚಿದಾನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾಜ್ಯ ಸರ್ಕಾರದಲ್ಲಿ ಮೂಲ ವಲಸೆ ಸಚಿವರ ಮಧ್ಯೆ ವಾರ್ ಶುರುವಾಗಿದೆ. ವಲಸೆ ಬಂದ 17 ಜನರಿಂದ ಸರ್ಕಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಸಚಿವ ಈಶ್ವರಪ್ಪ ಆರೋಪ ಮಾಡಿದ್ದಾರೆ. ಈಶ್ವರಪ್ಪ ಅವರ ಹೇಳಿಕೆಗೆ ಸಚಿವ ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಮೂಲ ವಲಸೆ ಸಚಿವರ ಮಧ್ಯೆ ಇದೀಗ ವಾರ್ ಶುರುವಾಗಿದೆ. ವಲಸೆ ಬಂದ 17 ಜನರಿಂದ ಸರ್ಕಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಈಶ್ವರಪ್ಪ ಅವರು ಆರೋಪ ಮಾಡಿದ್ದಾರೆ. ಈಶ್ವರಪ್ಪ ಅವರ ಹೇಳಿಕೆಗೆ ಬಿಸಿ ಪಾಟೀಲ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ವಲಸೆ ಬಂದ್ರು ಆ 17 ಜನರಿಂದಲೇ ಇವತ್ತು ಬಿಜೆಪಿ ಸರ್ಕಾರ ಬಂದಿದೆ. ಇದೇ ಕಾರಣದಿಂದಲೇ ನೀವು ಕೂಡ ಸಚಿವರಾಗಿದ್ದೀರಿ, ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಈಶ್ವರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ ಬಿಸಿ ಪಾಟೀಲ್ ಅವರು. ನಾವು ಬಂದಿದ್ದಕ್ಕೆ ಅಲ್ವಾ ಸರ್ಕಾರ ಬಂದಿದ್ದು, ಇವರು ಕೂಡ ಮಂತ್ರಿಗಳಾಗಿದ್ದು ಅಂತ ಈಶ್ವರಪ್ಪ ಅವರಿಗೆ ಬಿಸಿ ಪಾಟೀಲ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಅರುಣ್ ಸಿಂಗ್ ಬಂದು ಹೋದ ತಕ್ಷಣ ಎಲ್ಲ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ. ಕಾಂಗ್ರೆಸ್ನಲ್ಲಿದ್ದಂಥ ಮಂತ್ರಿಗಳು, ಶಾಸಕರು 17 ಜನ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ರು. ಚುನಾವಣೆ ನಿಂತು ಗೆದ್ದು ಅವರಷ್ಟು ಜನ ಮಂತ್ರಿಗಳಾದರು. ಭಾರತೀಯ ಜನತಾ ಪಾರ್ಟಿಗೆ ಆರಂಭದ ವಿಧಾನಸಭಾ ಚುನಾವಣೆಯಲ್ಲೇ ಪೂರ್ಣ ಬಹುಮತ ನಮಗೆ ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಗೊಂದಲ ಆಗ್ತಿರ್ಲಿಲ್ಲ. ಏನು ನಮ್ಮ ಇಲಾಖೆಗೆ ಹಣ ಬರಬೇಕಾಗಿತ್ತು, ನೇರವಾಗಿ ಬರ್ದೇನೆ ಮುಖ್ಯಮಂತ್ರಿಗಳು ಬೇರೆ ಕಡೆಯಿಂದ ಕೊಟ್ಟಿದ್ದು ಸರಿನೋ ತಪ್ಪು ಅಂತ ಕ್ಲಾರಿಫಿಕೇಶನ್ ರಾಜ್ಯಪಾಲರ ಹತ್ರ ಹೋಗಿದ್ದ. ಮುಖ್ಯಮಂತ್ರಿಗಳು ಬದಲಾವಣೆ ಮಾಡಬೇಕು ಅಂತನೂ ಅಲ್ಲ, ಮುಖ್ಯಮಂತ್ರಿಗಳು ತಗೊಂಡಿರೋಂಥ ಸ್ಟ್ಯಾಂಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಗೊಳಕ್ಕೆ ನಾನು ಹೋಗಿದ್ದು. ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ನಾನು ರಾಜ್ಯಪಾಲರ ದೂರು ಕೊಟ್ಟಿಲ್ಲ, ಅವತ್ತು ಕೊಟ್ಟಿಲ್ಲ. ನೀವು ಹೇಳೋದು ಸತ್ಯ ಆದರೆ 15 ಜನ ಅಲ್ಲ 17 ಜನ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥದ್ದೇ. ಇವತ್ತು ಈಶ್ವರಪ್ಪನವ್ರು ಭಾಳ ಹಿರಿಯರು, ದೊಡ್ಡವರು, ಭಾಳ ಗೌರವಾನ್ವಿತರು. ಅವ್ರು ಹೇಳಿದರೆ ಆ ರೀತಿ ಯಾಕೆ ಹೇಳಿದರು ಅಂತ ನನಗೆ ಗೊತ್ತಿಲ್ಲ. 17 ಜನ ಬಂದಿದ್ದರಿಂದ ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈಶ್ವರಪ್ಪನವರು ಕೂಡ ಗ್ರಾಮೀಣ ಮಂತ್ರಿಯಾಗಿ ಇರಬೇಕಾದ್ರೆ ಅದಕ್ಕೆ ನಮ್ಮಗಳ ಒಂದು ಕೊಡುಗೆ ಕೂಡ ಕಾರಣ ಇದೆ, ನಮ್ಮಗಳ ತ್ಯಾಗ ಕೂಡ ಕಾರಣ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಸಂಚರಿಸಿದೆ, ಎಷ್ಟು ಜನರನ್ನ ರೀಚ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಇವತ್ತು ನಮ್ಮ ಸಂಜೀವಿನಿ ಗಾಡಿ ಸಂಚಾರ ಮಾಡಿರುವಂಥದ್ದು
ಅಮೃತ್ಸರ್, ಇಂದೋರ್, ನಾಸಿಕ್, ಗುಂಟೂರು ಹಾಗೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಂಜೀವಿನಿ ಗಾಡಿ ಸಂಚಾರವನ್ನ ಮಾಡಿದೆ. ಕೋವಿಡ್ ಲಸಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದೆ. ಇನ್ನು ಇವತ್ತು ಎಷ್ಟು ಗ್ರಾಮಗಳನ್ನ ಕವರ್ ಮಾಡ್ತು ಅನ್ನೋದನ್ನ ನೋಡೋದಾದ್ರೆ 196 ಗ್ರಾಮಗಳನ್ನ ನಮ್ಮ ಸಂಜೀವಿನಿ ಗಾಡಿ ಕವರ್ ಮಾಡಿದೆ. 91,400 ಜನರನ್ನ ರೀಚ್ ಆಗಿರುವಂಥದ್ದು. ಅಷ್ಟು ಜನರಲ್ಲಿ ಲಸಿಕೆ ಬಗ್ಗೆ ಜಾಗೃತಿಯನ್ನ ಮೂಡಿಸಿದೆ. ಅಂದಹಾಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಲಸಿಕೆ ಜಾಗೃತಿ ಅಭಿಯಾನ ದೇಶಾದ್ಯಂತ ನಡೀತಾ ಇದೆ. ಕೊರೋನಾ ಲಸಿಕೆ ಬಗ್ಗೆ ಭಯ ಬೇಡ, ವದಂತಿಗಳನ್ನ ನಂಬಬೇಡಿ. ಲಸಿಕೆಯ ಮಹತ್ವ ತಿಳಿಸುವ ಉದ್ದೇಶ ನಮ್ದು. ಅದಕ್ಕಾಗೇನೆ ಜೀವನಕ್ಕೆ 1 ಡೋಸ್ ಸಂಜೀವಿನಿ ಹೆಸರಲ್ಲಿ ಕೋವಿಡ್-19 ವಿರುದ್ಧ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಇದು ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದ ಸಂಜೀವಿನಿ ಅಭಿಯಾನದ ಧ್ಯೇಯ ಗೀತೆಯೂ ಕೂಡ ಹೌದು. टीका लगा जरा टीका लगा, जब अपनी बारी आए टीका लगा। हो ये जो ढाल सी है वो कमाल सी है, संजीवनी आई यहाँ। टीका लगा जरा टीका लगा, जब अपनी बारी आए टीका लगा। टीका लगा जरा टीका लगा, जब अपनी बारी आए टीका लगा। जरा टीका लगा, जरा टीका 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 लगाया क्या? ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.